ನಿಮಗೂ ಆಗುತ್ತೆ. ಆದ್ರೆ ಏನಾಗಿದೆ ಗೊತ್ತಾ, ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ನಾವು ಕುರಿಗಳು ಅಂತ ಭಾವಿಸ್ಕೊಂಡು ಹುಲ್ ತಿಂತ ಇದ್ದೀರಿ. ಆ ಕಥೆಗೆ ವಾಪಸ್ ಬರ್ತೀನಿ ಇವಾಗ. ಆ ದೊಡ್ಡ ಸಿಂಹ ಈ ಚಿಕ್ಕ ಸಿಂಹ ಕುರಿ ಸಿಂಹಕ್ಕೆ ಹೇಳ್ತು, ಮೂರ್ಖ, ಕಾಡಿನ ರಾಜ ನೀನು ಕುರಿಯ ಜೊತೆ ಬದುಕ್ತಾ ಇದೆಯಲ್ಲ. ಆವಾಗ ಈ ಕುರಿ ಸಿಂಹ ಹೇಳುತ್ತೆ, ನಾನು ಆರಾಮವಾಗಿದ್ದೀನಿ, ಡೋಂಟ್ ಡಿಸ್ಟರ್ಬ್ ಮೈ ಪೀಸ್. ನಿನಗೆ ಬುದ್ಧಿ ಕಲಿಸ್ತೀನಿ ಬಾ. ಅದರ ತಲೆ ಕಿವಿ ಹಿಡ್ಕೊಂಡು ಕೇಸರಗಳನ್ನು ಹಿಡ್ಕೊಂಡು ಎಳ್ಕೊಂಡು ಬಂದ ಅಲ್ಲೊಂದು ಬಾವಿ ಇದೆ. ಆ ಬಾವಿನಲ್ಲಿ ತೋರಿಸ್ತು, ನನ್ನ ಮುಖ ನಿನ್ನ ಮುಖ ಈ ನೀರಿನ ಪ್ರತಿಬಿಂಬದಲ್ಲಿ ನೋಡು, ಇಮೇಜ್ ನೋಡು. ನೀರಿನಲ್ಲಿ ಇಬ್ಬರದು ಬಾಡಿ ಇಮೇಜ್ ಬರುತ್ತಲ್ಲ, ಇಮೇಜ್ ನೋಡು. ಇಬ್ರು ಒಂದು ಮುಖ ಒಂದೇ ಇದೆ ತಾನೆ, ಹೊಟ್ಟೆ ಒಂದೇ ಇದೆ ತಾನೆ, ಎಲ್ಲ ಒಂದೇ ಇದೆ ಅಲ್ವ ನಮ್ಮ ಶರೀರ. ಮತ್ತೆ ನೀನು ಸಿಂಹ ತಾನೆ. ಅದೇನೋ ಹಾಗೆ ಅನ್ಸುತ್ತೆ, ಆದ್ರೂ ಡೌಟ್ ಇದೆ ಅಂತದು. ಡೌಟಾ? ಕೊಡ್ತೀನಿ ನೋಡಿ ನಿನಗೊಂದು. ಇಲ್ಲಿ ಬಾ, ನನ್ನ ಗುಹೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬದುಕು. ಆ ಕುರಿಗಳ ಜೊತೆ ಬದುಕಿ ಬದುಕಿ ನಿನಗೆ ಈ ದುರ್ಗತಿ ಬಂದಿದೆ. ಅಲ್ಲಿ ಹೋದ ಮೇಲೆ ಅಲ್ಲಿದ್ದಂಥ ಪ್ರಾಣಿಗಳ ಮಾಂಸ ಇತ್ಯಾದಿಗಳನ್ನ ಬಾಯಿಗೆ ತುರುಕ್ತು, ತಿನ್ನಿದನ್ನ. ಆ ಹುಲ್ ತಿಂದು ತಿಂದು ಹಾಳಾಗೋಯ್ತು ನಿನ್ನ ಜೀವನ. ನಾನು ಹಿಂಗಂದ್ರೆ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನಾಳೆಯಿಂದ ಮಿಲಿಟರಿ ಹೋಟ್ಲ್ ಹುಡ್ಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ. ಅದನ್ನೆಲ್ಲ ಬಾಯಿಯಲ್ಲಿ ತುರುಕಿ ಮಾಂಸ ತಿನ್ನಬೇಕು. ಇದು ನಮ್ಮ ಅದರ ಅರ್ಥ ಏನು? ಅದರ ಅರ್ಥ ಏನು? ಪವರ್ಫುಲ್ ಥಾಟ್ಸ್ ಹಗಲು ಇರಳು ನಿನ್ನ ಮನಸ್ಸಿಗೆ ತುಂಬಬೇಕು. ದೊಡ್ಡ ಗುರಿ ಇಟ್ಕೊಳ್ಬೇಕು, ಜುಜುಬಿ ಗುರಿಗಳನ್ನು ಇಟ್ಕೊಳ್ಬಾರದು. ನನ್ನ ಗುರುಗಳು ಹೇಳ್ತಿದ್ರು, ಆಶ್ರಮದ ಬ್ರಹ್ಮಚಾರಿಗಳಿಗೆ, ರಾಮಕೃಷ್ಣ ಆಶ್ರಮದ ಬ್ರಹ್ಮಚಾರಿಗಳಿಗೆ ಮೆಡಿಟೇಷನ್ ಕೂತ್ಕೊಳ್ಳುವಾಗ, ಓ ಬ್ರಹ್ಮಚಾರಿಗಳೇ, ಕೂತ್ಕೊಂಡು ನಿಮ್ಮ ಇಂದ್ರಿಯಗಳಿಗೆ ನೀವು ಹೇಳಿ, ನಿಮ್ಮ ಇಂದ್ರಿಯಗಳ ಜೊತೆ ನೀವು ಮಾತಾಡಿ. ಏನಂತ? ಏಯ್ ಕಣ್ಣೆ, ನೋ ಎಂಟ್ರಿ ಬೋರ್ಡ್ ಹಾಕೋ, ಯಾವುದನ್ನು ಒಳಗ್ ಬಿಡಬೇಡ. ಓ ಕಿವಿಯೇ, ಈಗ ನಾನು ಮೆಡಿಟೇಷನ್ ಧ್ಯಾನ ಮಾಡ್ತಾ ಇದ್ದೀನಿ, ನೋ ಎಂಟ್ರಿ ಬೋರ್ಡ್ ಹಾಕೋ, ಯಾವುದನ್ನು ಕೇಳಿಸ್ಕೊಳ್ಬೇಡ ಶಬ್ದಗಳನ್ನ. ಎಲ್ಲ ಇಂದ್ರಿಯಗಳು ನೋ ಎಂಟ್ರಿ ಬೋರ್ಡ್ ಹಾಕಿದೆ. ಈಗ ಹೊರಗಡೆಯಿಂದ ಏನೂ ಬರೋದಿಲ್ಲ, ಒಳಕ್ಕೆ ಮಾತ್ರ ನಾನು ಹೋಗ್ತಾ ಇದ್ದೇನೆ ಅಂತ ನಿನ್ನ ಅಟೆನ್ಷನ್ ಒಳಗಡೆ ತಗೊಳ್ತಾ ಪ್ರಾಕ್ಟೀಸ್ ಮಾಡ್ತಾ ಬಾ. ವಿದ್ಯಾರ್ಥಿಗಳು ಕೂಡ ಹಾಗೆ ಮಾಡಬೇಕಾದ್ದು. ನಿನ್ನ ತಲೆಯಲ್ಲಿ ಇನ್ನೇನು ಒಂದಿಟ್ಕೋಬೇಡ. ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ, ಟೇಕ್ ಅಪ್ ಒನ್ ಐಡಿಯಾ, ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, ಲೆಟ್ ಎವ್ರಿ ಸೆಲ್ ಇನ್ ಯುವರ್ ಬಾಡಿ be full of that one idea. Let every nerve in your being simply pulsate with that one idea and leave all other things alone. ಒಂದು ಐಡಿಯಾ ತಗೋ, ನಾನು ಡಾಕ್ಟರ್, ಇಂಜಿನಿಯರ್ ಅಥವಾ ದೊಡ್ಡ ಮನುಷ್ಯ ಏನಾದರೂ ಆಗಲಿ, ಚಾರ್ಟರ್ಡ್ ಅಕೌಂಟೆಂಟ್, ದೊಡ್ಡ ರೈತ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ದೊಡ್ಡ ಇನ್ನೂ ಏನೇನೋ, ನಿಮ್ಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆಯೋ ಆ ಫೀಲ್ಡ್ ಅಲ್ಲಿ ಉನ್ನತ ಮಟ್ಟಕ್ಕೆ ನಾನು ಹೋಗ್ತೀನಿ, ಅದನ್ನೇ ಕನಸು ಕಾಣ್ತಾರೆ. ಇನ್ಯಾವುದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮೊನ್ನೆ ತಾನೇ 8 ದಿನಗಳ ಹಿಂದೆ ನಮ್ಮ ಆಶ್ರಮಕ್ಕೆ ಒಬ್ಬ ಹುಡುಗ ಬಂದಿದ್ದ, IAS ಪಾಸ್ ಆದವನು. ನಮ್ಮ ಹರಿಹರ ರಾಮಕೃಷ್ಣಾಶ್ರಮದ ಭಕ್ತರ ಮಗ. ಕರ್ನಾಟಕದ ಎಲ್ಲ ಕಡೆ ಅವನಿಗೆ ಕರೆಸಿ ನಮ್ಮ ಗದಗ ರಾಮಕೃಷ್ಣಾಶ್ರಮದಲ್ಲಿ ಒಂದು 200 ಕಾಲೇಜು ಮಕ್ಕಳನ್ನು ಕೂಡಿಸಿ, ನೀನು ಹೇಗೆ IAS ಸೆಲೆಕ್ಟ್ ಆದಿ ಅಂತ ಹೇಳಪ್ಪ ನಮ್ಮ ಹುಡುಗರಿಗೂ ಕೂಡ ಅಂತ ಕಾರ್ಯಕ್ರಮಕ್ಕೆ ಕರೆಸಿದ್ದೆ. ಅವನು ಹೇಳ್ದ, 4ನೇ ಅಟೆಂಪ್ಟ್ ಅಲ್ಲಿ ನಾನು IAS ಮಾಡಿದ್ದು. 3 ಅಟೆಂಪ್ಟು ಆಗ್ಲಿಲ್ಲ. 4ನೇ ಅಟೆಂಪ್ಟ್ ಅಲ್ಲಿ ನಾನು ಒಂದು ನಿರ್ಧಾರ ಮಾಡಿಬಿಟ್ಟೆ, IAS ಆಗುವವರೆಗೆ ಮೊಬೈಲ್ ಫೋನ್ ಮುಟ್ಟಲ್ಲ. MBBS ಮಾಡಿದಾನೆ ಅವನು. ಗೌರ್ಮೆಂಟ್ ಸೀಟು MBBS ಸಿಕ್ಕಿದೆ, MBBS ಆಗಿದೆ. MBBS ಆದ್ಮೇಲೆ 3 ವರ್ಷ IAS ಆಗ್ಲಿಲ್ಲ. 4ನೇ ಸಲ ಡಿಸೈಡ್ ಮಾಡಿದೆ, IAS ಮುಗಿಯುವವರೆಗೆ ಮೊಬೈಲ್ ಫೋನ್ ಮುಟ್ಟಲ್ಲ, IAS ಮುಗಿಯುವವರೆಗೆ ಟಿವಿ ನೋಡಲ್ಲ, IAS ಮುಗಿಯುವವರೆಗೆ ಸಿನಿಮಾ ನೋಡಲ್ಲ. ಅದು ಮುಗಿದ ಮೇಲೆ ಎಲ್ಲ ಮಾಡ್ತೇನೆ. ನಮ್ಮ ರವಿ ಚನ್ನಣ್ಣವ್ರ ಬಗ್ಗೆ ಕೇಳಿದ್ದೀರಾ? ಕರ್ನಾಟಕದ IPS ಆಫೀಸರ್, ನಮ್ಮ ಆಶ್ರಮದಲ್ಲೇ ಇದ್ದ ಹುಡುಗ.
ಕೂಲಿ ಹುಡುಗ. ಅವನು ರಾಜ್ಕುಮಾರ್ ಪರಮ ಭಕ್ತ, ಪರಮ ಫ್ಯಾನ್. ರಾಜ್ಕುಮಾರದಾಯ್ತು, ಯಾವುದೇ ಸಿನಿಮಾ ಬಂದ್ರೆ ಸಿನಿಮಾ ಬಿಡಲ್ಲ. ಆದರೆ IPS ಪಾಸ್ ಮಾಡಬೇಕು ಅಂತ ಹುಚ್ಚು ಬಂದ್ಬಿಡುತ್ತೆ ಅವನಿಗೆ. ದಿನಕ್ಕೆ 18 ಗಂಟೆ ಓದ್ದ, ಬೆಳಗ್ಗೆ 6ರಿಂದ ರಾತ್ರಿ 12. ಅವನು ಕೂಡ ಹೀಗೆ ನಿರ್ಧಾರ ಮಾಡಿದ್ದ, ಒಂದು ಸಿನಿಮಾ ಕೂಡ ನಾನು ನೋಡಬಾರದು IPS ಮುಗಿಯೋವರೆಗೆ. ಆದ್ರೆ IPS ಇಂಟರ್ವ್ಯೂ ಆದ ಮೇಲೆ 1 ತಿಂಗಳಲ್ಲಿ 50 ಸಿನಿಮಾ ನೋಡ್ಬಿಟ್ಟು. ಆ ಹಳೆ ಬಾಕಿ ಎಲ್ಲ ಇತ್ತಲ್ಲ, ಹಾಗೆ ಮಾಡ್ಬೋದು. ನನ್ನನ್ನು ಕೆಲಸ ಮುಗಿದ ಮೇಲೆ ಆಮೇಲೆ ಒಂದಷ್ಟು ಎಂಟರ್ಟೈನ್ಮೆಂಟ್, ಏನು ಬಾಕಿ ಇದೆ ಹಳೇದು ಅದೆಲ್ಲ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ, ನಡೆಯುತ್ತೆ. ಎಕ್ಸಾಮಿನೇಷನ್ಗೆ ಓದಿ 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 ಫೈನಲ್ ಸಬ್ಜೆಕ್ಟ್, ಆ ಕೊನೆಯ ಸಬ್ಜೆಕ್ಟ್ ಎಕ್ಸಾಮ್ ಮುಗಿದ ಮೇಲೆ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಲ್ವ ರಾತ್ರಿಗೆ, ಮಾಡ್ತೀವಲ್ಲ. ಪ್ರಾಬ್ಲಮ್, ನಿಮ್ಮ ಕಣ್ಣಿನ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ. ಕಣ್ಣು, ಕಿವಿ, ಮನಸ್ಸು ಈ 3 ಮೇಲೆ 13ರಿಂದ 30ರವರೆಗೆ 30 into 30 ಆ 18 ವರ್ಷ ಮಹಾಭಾರತದ 18 ದಿನಗಳ ಯುದ್ಧ ಅದು. ಭಗವದ್ಗೀತೆಯ 18 ಅಧ್ಯಾಯಗಳ ಸಾರವೇ ಅದು. ಏನದು? ನಪುಂಸಕತ್ವವನ್ನು ಹೊರಗಡೆ ಹಾಕು, ಧೀರನಂತೆ ಬದುಕು. ಇದು ಧೀರತನ, ಇದು ಧೀರತನ. ಭಗವದ್ಗೀತೆ ಪ್ರಾರಂಭವಾಗೋದು, ಈ ನಪುಂಸಕತ್ವ ನಿನಗೆ ಸಲ್ಲದು ಅರ್ಜುನ. ಯಾವ ರೀತಿಯ ನಪುಂಸಕತ್ವವು ಸಲ್ಲದು. ವಿದ್ಯಾರ್ಥಿ, ನೀನೊಬ್ಬ 3rd ಕ್ಲಾಸ್ ಸ್ಟೂಡೆಂಟಾ, 2nd ಕ್ಲಾಸ್ ಸ್ಟೂಡೆಂಟಾ? ನಿನ್ನ ಜಿಲ್ಲೆಗಷ್ಟೇ ಫಸ್ಟ್ ಬಂದಿದ್ದೀಯಾ? ನಿನ್ನ ಸ್ಟೇಟ್ಗೆ ಫಸ್ಟ್ ಬರೋಕ್ ಆಗ್ತಾ ಇಲ್ವಾ? ಅದು ನಪುಂಸಕತ್ವ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ. ಇದು ಭಗವದ್ಗೀತೆ ಪ್ರಾರಂಭ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಇದು ಭಗವದ್ಗೀತೆಯ ಮೊದಲನೇದು. ನಾನು ಆವಾಗಲೇ ಹೇಳಿದ್ದು 2ನೇದು. ಈ ಕಶ್ಮಲ ಎಲ್ಲಿಂದ ಬಂತು ನಿನಗೆ? ಈ ಮಾಲಿನ್ಯ, ಈ ಹೊಲಸು ನಿನಗೆ ಎಲ್ಲಿಂದ ಬಂತು ಅರ್ಜುನ? ಯಾವುದು ಹೊಲಸು? ಎದುರುಗಡೆ ಸವಾಲಿದ್ದಾಗ, ಆ ಈ ಸಂದಿಗ್ಧ ಕಾಲದಲ್ಲಿ, ಎಕ್ಸಾಮಿನೇಷನ್ ಟೈಮ್ನಲ್ಲಿ ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು. ಅವಳೇನೋ ಕರೀತಾ ಇದ್ದಾಳೆ ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕು, ಇವನು ಕರೀತಾ ಇದ್ದಾನೆ ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕು. ಈ ಹೊಲಸು ನಿಂಗೆ ಎಲ್ಲಿಂದ ಬಂತು ಸ್ಟೂಡೆಂಟ್? ಈ ಹೊಲಸು ನಿಂಗೆ ಎಲ್ಲಿಂದ ಬಂತು? ಶತ್ರು ರಾಷ್ಟ್ರ ಅಟ್ಯಾಕ್ ಮಾಡ್ತಾ ಇದೆ, ಮಟ್ಟ ಹಾಕೋಣ ಅವನನ್ನ ಅನ್ನೋ ಧೈರ್ಯದಿಂದ ನುಗ್ಗೋದ್ರ ಬದಲು ಶಾಂತಿ ಸಂಧಾನಕ್ಕೆ ಹೋಗೋಣ. ಈ ಹೊಲಸು ಎಲ್ಲಿಂದ ಬಂತು? ಭಗವದ್ಗೀತೆ ಪ್ರಾರಂಭವಾಗುವುದು 18 ಅಧ್ಯಾಯ, 13ರಿಂದ 30ರವರೆಗೆ 18 ವರ್ಷ ಇದೆ. 13, 14 ಲೆಕ್ಕ ಹಾಕ್ರಿ, 18 ವರ್ಷ ಇದೆ. ಅದು 18 ಅಧ್ಯಾಯಗಳ ಭಗವದ್ಗೀತೆಯ ಸಾರ. ಮಹಾಭಾರತ 18 ದಿನಗಳ ಯುದ್ಧ. ಇದರಿ ದಿಸ್ ಈಸ್ ಹೀರೋ. ಯೂತ್, ಯೌವನ, ಯುವಕ, ಯುವಶಕ್ತಿ. ಇದು ಯುವಶಕ್ತಿ. ತೈತ್ರೇಯ ಉಪನಿಷತ್ತು ಹೇಳುತ್ತೆ, ಚಕ್ರವರ್ತಿಯಾಗಿರಬಹುದು ನೀನು, ಸುಂದರನಾಗಿರಬಹುದು, ದೃಢಕಾಯನಾಗಿರಬಹುದು. ಸ ಏಕೋ ಮಾನುಷ ಆನಂದ ಸರ್ವೇಷಾಂ ಪೃಥಿವೀಂ ವಿತ್ತಸ್ಯ ಪೂರ್ಣಸ್ಯ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠ ಯುವಾ ಅಸ್ಯ ಅಧ್ಯಾಯಕಃ ಯುವಾಸ್ಯ ಸಾಧುಃ ಯುವಃ ಅಧ್ಯಾಯಕಃ ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕಃ ಸ ಏಕೋ ಮಾನುಷ ಆನಂದ. ಇಷ್ಟೆಲ್ಲ ಮಾಡಿದ್ರು ನೀನು 1 ಯೂನಿಟ್ ಆಫ್ ಅಚೀವ್ಮೆಂಟ್ ಅಷ್ಟೇ ಆಗಿದ್ದು. ಇದರ 100 ಪಟ್ಟು ಅಚೀವ್ಮೆಂಟ್ ಇದೆ ನೆಕ್ಸ್ಟ್ ನಡೆಯೋದಕ್ಕೆ. ಯಾವುದದು? ತೇಯೇ ಶತಂ ಮಾನುಷ ಆನಂದ. ಇದರ 100 ಪಟ್ಟು ಅಚೀವ್ಮೆಂಟ್ ಇನ್ನೊಂದಿದೆ. ಸ ಏಕೋ ಗಂಧರ್ವಾಣಾಮಾನಂದ. ಭೂಲೋಕದ ಆಚೆ ಲೋಕಗಳನ್ನು ಗೆಲ್ಲುವ ತಾಕತ್ತಿದೆ. ಮುಂದಿನ ಸವಾಲು ಭೂಲೋಕ ಗೆಲ್ಲುವುದು. ಏನ್ ಸವಾಲು? ಜುಜುಬಿ ಮನುಷ್ಯ ಮಾಡ್ತಾನೆ. ಅಲೆಕ್ಸಾಂಡರ್ ಜುಜುಬಿ ಮನುಷ್ಯ ಆಗ್ತಾನೆ. ಗಂಧರ್ವ ಲೋಕವನ್ನು ಗೆಲ್ಲಬೇಕು, ಭೂಲೋಕ ಗೆದ್ರೆ ಏನ್ ಪ್ರಯೋಜನ? ಜುಜುಬಿ ಮನುಷ್ಯ ಮಾಡ್ತಾನೆ. ಹೀಗೆ ಹೇಳ್ತಾ ಹೇಳ್ತಾ ಇಂದ್ರ ಪದವಿ ಬರುತ್ತೆ. ಅದೇನ್ ದೊಡ್ಡದು? ತೇಯೇ ಶತಂ ಇಂದ್ರಸ್ಯಾನಂದ ಸ ಏಕೋ ಬೃಹಸ್ಪತೇರಾನಂದ
100 ಇಂದ್ರರನ್ನು ಒಟ್ಟಿಗೆ ಸೇರಿಸಿರುವ ಬೃಹಸ್ಪತಿ ಆಗ್ತಾನೆ. 100 ಬೃಹಸ್ಪತಿಗಳನ್ನು ಒಟ್ಟಿಗೆ ಹಾಕಿದ್ರೆ ಒಬ್ಬ ಬ್ರಹ್ಮ ಆಗ್ತಾನೆ, ಪ್ರಜಾಪತಿ ಆಗ್ತಾನೆ. ಆ 100 ಪ್ರಜಾಪತಿಗಳನ್ನು ಒಟ್ಟಿಗೆ ಹಾಕಿದ್ರೆ ಒಬ್ಬ ಪರಬ್ರಹ್ಮ, ಬ್ರಹ್ಮಜ್ಞಾನಿ. ಮನುಷ್ಯನೇ ನಿನ್ನ ಜೀವನದ ಗುರಿ ಆ ಬ್ರಹ್ಮಜ್ಞಾನಿಯಾಗುವುದು, ಭೂಲೋಕದ ಚಕ್ರವರ್ತಿಯಾಗುವುದು. ಅದು ಯಾವ ಲೆಕ್ಕ? ಅಷ್ಟು ಶಕ್ತಿ ನಮ್ಮೊಳಗಡೆ ಇದೆ. ಬ್ರಹ್ಮ ನಮ್ಮನ್ನು ಸೃಷ್ಟಿ ಮಾಡಿ ಜಗತ್ತಿಗೆ ಕಳಿಸ್ಕೊಡುವಾಗ ಇಷ್ಟು ಶಕ್ತಿಗಳನ್ನು ಹಾಕಿ ಕಳಿಸಿದ್ದಾನೆ. ಯಾವುದೋ ಸ್ಟೇಟ್ ಲೆವೆಲ್ನಲ್ಲಿ ಮೊದಲನೇ ರ್ಯಾಂಕ್ ತಗೊಳ್ಳೋದಕ್ಕೆ, ಸ್ಟೇಟ್ ಲೆವೆಲ್ ಮಹಾರಾಷ್ಟ್ರದಲ್ಲಿ ಫಸ್ಟ್ ಪ್ಲೇಸ್ ಬರೋದಕ್ಕೆ, ಸಂಗೀತ ಇರಲಿ, ಸಾಹಿತ್ಯ ಇರಲಿ, ಓದಿರ್ಲಿ, ಮತ್ತೊಂದಿರ್ಲಿ, ಮಹಾರಾಷ್ಟ್ರದಲ್ಲಿ ಫಸ್ಟ್ ರ್ಯಾಂಕ್ ಬರೋಕೆ ಅಳ್ತೀಯಲ್ಲ, ನೀನ್ ಏನು ಮನುಷ್ಯ ನೀನು? ಕೊನೆಯ 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದಕ್ಕೆಲ್ಲ ಯುವಕ ಅಂದ್ರೆ ನೆನ್ಪಿಟ್ಕೊಳ್ಳಿ, ವಿವೇಕಾನಂದರ ಚಿಂತನೆಗಳು ನಿಮಗೆ ಅಮೃತಪ್ರಾಯ. 100ಕ್ಕೆ 100 ನೀವು ಗೆಲ್ತೀರಿ ವಿವೇಕಾನಂದರ ಚಿಂತನೆಯನ್ನು ನೀವು ಓದೋಕೆ ಹೊರಟ್ರೆ. ಹೇಳಿದ ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಂತ ಒಬ್ಬ ಕೂಲಿ ಹುಡುಗ, ಕೂಲಿ ಮಾಡೋ ಹುಡುಗ, ಮೊದಲನೇ ಅಟೆಂಪ್ಟ್ ನಲ್ಲಿ IPS ಪಾಸ್ ಮಾಡ್ದ. ಸ್ವಾಮಿ ವಿವೇಕಾನಂದರ ಚಿಂತನೆಯಿಂದ ಪ್ರಭಾವಿತನಾಗಿ 22 ವರ್ಷದ ಕನ್ನಡ ಮೀಡಿಯಂ ಹುಡುಗ. ಇತ್ತೀಚೆಗೆ ಇನ್ನೊಬ್ಬ ಹುಡುಗ, ಬಾಗೇವಾಡಿ ಹುಡುಗ, MA ಮಾಡಿದಾನೆ, ಇಂಗ್ಲಿಷ್ MA ಮಾಡಿದಾನೆ. ಮನಗೂಳಿ ಅಂತ ಒಂದು ಊರಿದೆ, ಅಲ್ಲಿ ನಮ್ಮ ಸ್ಕೂಲ್ ಇದೆ. ಆ ಸ್ಕೂಲಿಗೆ ಬಂದಿದ್ದ, ಮಾತಾಡಬಾರ್ದು, ಕೇಳಿಸ್ಕೊಡಿ, ನಮ್ಗೊಂದು ನೌಕರಿ ಕೊಡಿ, 15,000 ರೂಪಾಯಿ ಸಂಬಳ ಕೊಡಿ ಸಾಕು, ನಾನು ಟೀಚರ್ ಆಗ್ತೀನಿ ಇಲ್ಲೇ. ನಾನು ಹೇಳಿ, ಅಲ್ಲವೋ MA ಮಾಡಿದೀಯ ನೀನು, ವಿವೇಕಾನಂದರ ಫೋಟೋ ಇಟ್ಕೊಂಡಿದ್ದೀನಿ ನನ್ನ ರೂಮ್ನಲ್ಲಿ ಅಂತ ಅಂತೀಯ, ವಿವೇಕಾನಂದರ ಶಿಷ್ಯ ಅಂತೀಯ, ನೀನು ಕನ್ನಡ ಶಾಲೆ ಮಾಸ್ತರ್ ಆಗ್ಬೇಕಾದ್ದು. ಕನ್ನಡ ಶಾಲೆ ಮಾಸ್ತರ್ ನೀನು ಆಗೋದು? ಕನ್ನಡ ಶಾಲೆ ಮಾಸ್ತರು ಅಂದ್ರೆ ನಿಕೃಷ್ಟವಾಗಿ ನೋಡ್ತಾ ಇದ್ದೀನಿ, ದಯವಿಟ್ಟು ಅನ್ಕೋಬೇಡಿ, ಹಾಗಲ್ಲ ಅದು. ಇರುವೆಯಷ್ಟು ಒಳ್ಳೆ ಇರುವೆ ಆಗಲಿ, ಆನೆ ಒಳ್ಳೆ ಆನೆಯಾಗಲಿ, ಭೇದ ಭಾವ ಮಾಡಬಾರದು ಅಂತ ಆನೆ ಇರುವೆ ಆಗೋದಕ್ಕೆ ಹೋಗ್ಬಾರ್ದು. ಆನೆ ಆಗೋರು ಯಾರು? ಆನೆ ಇರುವೆ ಆಗ್ಬಿಟ್ರೆ ಆನೆಗಳು ಯಾರಾಗ್ಬೇಕು? ಹುಲಿ ಇಲಿ ಆಗ್ಬಿಟ್ರೆ ಹುಲಿ ಯಾರಾಗ್ಬೇಕು? ಹುಲಿ ಆಗದೆ ಇನ್ನೇನು ಆಗೋಕಾಗದೆ ಇಲಿ ಅಷ್ಟೇ ಆಗುತ್ತೆ, ಫೈನ್, ಇಲಿ ಆಗೋ, ಆದ್ರೆ ನಿನ್ನ ಗುರಿಯೇ ಇಲಿ ಆಗ್ಬಾರ್ದು. ಕನ್ನಡ ಶಾಲೆ ಹಾಗೆ ಹೇಳೋದು ಕೆಳಮಟ್ಟದ್ದು ಅಂತ. ಯಾವುದೇ ಕೆಳಮಟ್ಟದ್ದು ನಿಮ್ಮ ಗುರಿಯಾಗಬಾರ್ದು. ಆ ಹುಡುಗನ ಹೇಳಿದೆ ನಾನು, ಆಕ್ಸ್ಫರ್ಡ್ ಅಲ್ಲಿ, ಹಾರ್ವರ್ಡ್ ಅಲ್ಲಿ PhD ಮಾಡು, ಇಂಡಿಯಾಗ್ ಬಾ, ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಆಗೋ. MA ಆಗಿದೆಯಲ್ಲ ಈಗ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆ ಹುಡುಗ ಹೋದ, 6 ತಿಂಗಳಲ್ಲಿ ಒಂದು ಡಿಕ್ಷನರಿ ಬಾಯಿಗೆ ಗಟ್ ಮಾಡ್ದ, ಆಕ್ಸ್ಫರ್ಡ್ ಡಿಕ್ಷನರಿ, ಮಿನಿ ಡಿಕ್ಷನರಿ ಬಾಯಿಗೆ ಗಟ್ ಮಾಡ್ದ. ಡಿಕ್ಷನರಿ ಬಾಯಿಗೆ ಗಟ್ ಮಾಡಿಬಿಟ್ಟ. ನಿಮ್ಗೆ ನಂಬೋದಕ್ಕೂ ಆಗಲ್ಲ ಇದು. ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡ ಹಾರ್ವರ್ಡ್ ಯೂನಿವರ್ಸಿಟಿಗೆ, ಹಾರ್ವರ್ಡ್, ಆಕ್ಸ್ಫರ್ಡ್ ಎರಡೂ ಕಡೆ PhD ಸೆಲೆಕ್ಟ್ ಆದ. ಇವತ್ತು ಅವನಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ, ರೋಡ್ಸ್ ಸ್ಕಾಲರ್ಶಿಪ್ ಬರ್ತಾ ಇದೆ. ಹಾರ್ವರ್ಡ್ ಅಲ್ಲಿ ಇದ್ದಾನೆ. ಎಷ್ಟು ಗೊತ್ತ ಅವನ ಸ್ಕಾಲರ್ಶಿಪ್? ತಿಂಗಳಿಗೆ $10,000, ಅಂದ್ರೆ 8.5 ಲಕ್ಷ ರೂಪಾಯಿ ಅವನಿಗೆ ಸ್ಕಾಲರ್ಶಿಪ್ ಬರುತ್ತೆ. ಇನ್ನು ಮುಂದೆ ಗಳಿಕೆ ಎಷ್ಟು, ಪಗಾರ ಎಷ್ಟು ಬರುತ್ತೆ? ಪಗಾರ ಎಷ್ಟು ಬರ್ಬೋದು? ಹಾಗೆ 8.5 ಲಕ್ಷ ಸ್ಕಾಲರ್ಶಿಪ್ ಬರುತ್ತೆ ಅವನಿಗೆ. ಆ ಸ್ಕಾಲರ್ಶಿಪ್ ದುಡ್ಡೆಲ್ಲ ಅವರಪ್ಪ ಮನೆ ಕಟ್ಬಿಟ್ಟ. ಬಾಗೇವಾಡಿ ಹುಡುಗ, ನ್ಯೂಯಾರ್ಕ್ ಹುಡುಗ, ಲಂಡನ್ ಹುಡುಗ, ಡೆಲ್ಲಿ, ಮುಂಬೈ, ಬ್ಯಾಂಗ್ಳೂರ್ ಹುಡುಗ ಅಲ್ಲ. ನಿಮಗೂ ಆಗುತ್ತೆ. ಆದ್ರೆ ಏನಾಗಿದೆ ಗೊತ್ತಾ? ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿ ನಾವು ಕುರಿಗಳು ಅಂತ ಭಾವಿಸ್ಕೊಂಡು ಹುಲ್ ತಿಂತ ಇದ್ದೀರಿ. ಆ ಕಥೆಗೆ ವಾಪಸ್ ಬರ್ತೀನಿ ಇವಾಗ. ಆ ದೊಡ್ಡ ಸಿಂಹ ಈ ಚಿಕ್ಕ ಸಿಂಹ, ಕುರಿ ಸಿಂಹ ಕೇಳ್ತು, ಮೂರ್ಖ, ಕಾಡಿನ ರಾಜನೇನು ಕುರಿಯ ಜೊತೆ ಬದುಕ್ತಾ ಇದೆಯಲ್ಲ. ಆವಾಗ ಈ ಕುರಿ ಸಿಂಹ ಹೇಳುತ್ತೆ, ನಾನು ಆರಾಮವಾಗಿದ್ದೀನಿ, ಡೋಂಟ್ ಡಿಸ್ಟರ್ಬ್ ಮೈ ಪೀಸ್. ನಿನಗೆ ಬುದ್ಧಿ ಕಲಿಸ್ತೀನಿ ಬಾ. ಅದರ ತಲೆ, ಕಿವಿ ಹಿಡ್ಕೊಂಡು, ಕೇಸರಗಳನ್ನು ಹಿಡ್ಕೊಂಡು ಎಳ್ಕೊಂಡು ಬಂದ ಅಲ್ಲೊಂದು ಬಾವಿ ಇದೆ. ಆ ಬಾವಿನಲ್ಲಿ ತೋರಿಸ್ತು, ನನ್ನ ಮುಖ ನಿನ್ನ ಮುಖ ಈ ನೀರಿನ ಪ್ರತಿಬಿಂಬದಲ್ಲಿ ನೋಡು, ಇಮೇಜ್ ನೋಡು. ನೀರಿನಲ್ಲಿ ಇಬ್ಬರದು ಬಾಡಿ ಇಮೇಜ್ ಬರುತ್ತಲ್ಲ, ಇಮೇಜ್ ನೋಡು. ಇಬ್ರು ಒಂದು ಮುಖ ಒಂದೇ ಇದೆ ತಾನೆ, ಹೊಟ್ಟೆ ಒಂದೇ ಇದೆ ತಾನೆ, ಎಲ್ಲ ಒಂದೇ ಇದೆ ಅಲ್ವ ನಮ್ಮ ಶರೀರ. ಮತ್ತೆ ನೀನು ಸಿಂಹ ತಾನೆ,
ಅದೇನೋ ಹಾಗೆ ಅನ್ಸುತ್ತೆ, ಆದರೂ ಡೌಟ್ ಇದೆ ಅಂತದು. ಡೌಟಾ? ಕೊಡ್ತೀನಿ ನೋಡಿ ನಿನಗೊಂದು. ಇಲ್ಲಿ ಬಾ, ನನ್ನ ಗುಹೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬದುಕು. ಆ ಕುರಿಗಳ ಜೊತೆ ಬದುಕಿ ಬದುಕಿ ನಿನಗೆ ಈ ದುರ್ಗತಿ ಬಂದಿದೆ. ಅಲ್ಲಿ ಹೋದ ಮೇಲೆ ಅಲ್ಲಿದ್ದಂಥ ಪ್ರಾಣಿಗಳ ಮಾಂಸ ಇತ್ಯಾದಿಗಳನ್ನ ಬಾಯಿಗೆ ತುರುಕ್ತು, ತಿನ್ನಿದನ್ನ. ಆ ಹುಲ್ ತಿಂದು ತಿಂದು ಹಾಳಾಗೋಯ್ತು ನಿನ್ನ ಜೀವನ. ನಾನು ಹಿಂಗಂದ್ರೆ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನಾಳೆಯಿಂದ ಮಿಲಿಟರಿ ಹೋಟ್ಲ್ ಹುಡ್ಕೊಂಡು ಹೋಗೋ ಅವಶ್ಯಕತೆ ಏನಿಲ್ಲ. ಅದನ್ನೆಲ್ಲ ಬಾಯಿಯಲ್ಲಿ ತುರುಕಿ ಮಾಂಸ ತಿನ್ನಬೇಕು. ಇದು ನಮ್ಮ ಅದರ ಅರ್ಥ ಏನು? ಪವರ್ಫುಲ್ ಥಾಟ್ಸ್ ಹಗಲು ಇರಳು ನಿನ್ನ ಮನಸ್ಸಿಗೆ ತುಂಬಬೇಕು. ದೊಡ್ಡ ಗುರಿ ಇಟ್ಕೊಳ್ಬೇಕು, ಜುಜುಬಿ ಗುರಿಗಳನ್ನು ಇಟ್ಕೊಳ್ಬಾರದು. ಗರ್ಜನೆ ಮಾಡು, ಬ್ಯಾಂತ್ ಕೂಗೋದಲ್ಲ, ಸಿಂಹ ಗರ್ಜನೆ ಮಾಡು. ಆದ್ರೆ ಗರ್ಜನೆ ಮಾಡೋಕ್ಕಾಗ್ತಾ ಇಲ್ಲ. ಆದ್ರೆ ಇದು ಬಿಡಲ್ಲ. ಕೊನೆಗೂ ಟ್ರೈನಿಂಗ್ ಕೊಟ್ಟು 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 ಒಂದು 6 ತಿಂಗಳಾದ್ಮೇಲೆ ತಾನು ಸಿಂಹ ಅನ್ನೋದು ಗೊತ್ತಾಯಿತು. ಗುಹೆಯಿಂದ ಹೊರಗೆ ಬರುತ್ತೆ. ಸಿಂಹ ನಡಿಗೆ ರಾಜ ಟಿವಿಯಿಂದ ನಡ್ಕೊಂಡು ಹೋಗ್ತಾ ಇದೆ. ನಡ್ಕೊಂಡು ಹೋಗ್ತಾ ಇದ್ರೆ ತೋಳ, ಯಾವ ತೋಳ ಇದನ್ನು ಹೆದರಿಸ್ತಿತ್ತು ಅದು ಇವಾಗ ಹೆದರಿ ಓಡ್ತಾ ಇದೆ. ಯಾವ ಚಿರತೆ ಹೆದರಿಸ್ತಿತ್ತು ಅದು ಇವಾಗ ಹೆದರ್ಕೊಂಡು ಓಡೋಗ್ತಿದೆ. ಆವಾಗ ಈ ಕುರಿಸಿಂಹ ಹೇಳುತ್ತೆ, ಏನಿದು ಈ ಕಾಡಿನಲ್ಲಿ ಎಲ್ಲವೂ ಚೇಂಜ್ ಆಗಿಬಿಟ್ಟಿದೆಯಲ್ಲ, ಎಲ್ಲರೂ ಚೇಂಜ್ ಆಗಿಬಿಟ್ಟಿದಾರಲ್ಲ, ಪ್ರಪಂಚವೇ ಚೇಂಜ್ ಆಗಿಬಿಟ್ಟಿದೆಯಲ್ಲ. ಆವಾಗ ಪಕ್ಕದ ದೊಡ್ಡ ಸಿಂಹ ಹೇಳುತ್ತೆ, ದಡ್ಡ, ನೀನು ಚೇಂಜ್ ಆದರೆ ಪ್ರಪಂಚ ಚೇಂಜ್ ಆಗಿರುತ್ತದೆ. ನೀನು ಶಕ್ತಿವಂತನಾದರೆ ಪ್ರಪಂಚ ನಿನ್ನ ಕಾಲಿಗೆ ಬಂದು ಬೀಳುತ್ತದೆ. ನೀನೇನಾದರೂ ಮಹಾ ಅಜ್ಞಾನಿ, ಅವಿವೇಕಿ, ಅಶಕ್ತ, ಪ್ರಪಂಚವೇ ನಿನ್ನನ್ನು ತುಳಿಯುತ್ತದೆ. ಪ್ರಪಂಚಕ್ಕೆ ನಿನ್ನನ್ನು ತುಳಿಬೇಕು ಅಂತೇನು ಆಸೆ ಇರಲ್ಲ, ಆದ್ರೆ ನೀನೇ ತುಳಿಯಲ್ಪಡ್ತೀಯ. ತಾನಿಂತ ಪ್ರಕೃತಿ ಹಾಗೆ ಆಟ ಆಡ್ತಾ ಇರುತ್ತೆ. ಅಶಕ್ತನನ್ನು ತುಳಿತಾರೆ, ಶಕ್ತನಾದವನನ್ನು ಹೆಗಲ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಅದನ್ನೆಲ್ಲ ನೋಡಿ ಸ್ವಾಮಿ ವಿವೇಕಾನಂದರು ಒಂದು ಸಂದೇಶ ಕೊಡ್ತಾರೆ. ಸ್ಟ್ರೆಂಗ್ತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಇದನ್ನೆಲ್ಲ ಯುವಕರು ಅರ್ಥ ಮಾಡಿಕೊಂಡು ಇವತ್ತಿನಿಂದಲೇ ಶಕ್ತಿ ಶಕ್ತಿ ಶಕ್ತಿ, ನಾನು ಶಕ್ತಿವಂತನಾಗಬೇಕು. ಯಾವ ಮಟ್ಟಕ್ಕೆ ವಿವೇಕಾನಂದರು ಹೇಳ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ, ಇದು ನನ್ನ ಕೊನೆಯ ವಾಕ್ಯ, ಬುದ್ಧಿಶಾಲಿಯು ಶಕ್ತಿಶಾಲಿಯು, ನೆನ್ಪಿಟ್ಕೊಳ್ಳಿ, ಬುದ್ಧಿಶಾಲಿಯು ಶಕ್ತಿಶಾಲಿಯು ಆದ ದುಷ್ಟನಿಗೂ ಭವಿಷ್ಯ ಇದೆ. ಆದ್ರೆ ಯಾವ ಮನುಷ್ಯನಿಗೆ ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ಆದ್ರೆ ಅವನು ಬಹಳ ಒಳ್ಳೆಯವನು, ಅವನಿಗೆ ಭವಿಷ್ಯ ಇದೆ ಅಂತ ನನಗೇನು ಅನ್ಸಲ್ಲ. ಅವನಿಗೊಂದು ಭವಿಷ್ಯ ಇದೆ ಅಂತ ನನಗೇನು ಅನ್ಸಲ್ಲ. ಆದ್ದರಿಂದ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಆ ಶಕ್ತಿ ನಿಮ್ಮದಾಗಲಿ. ನೀವೆಲ್ಲರೂ ಕೂಡ ಎಂಥ ಮಹಾತ್ಮೆಗೆ ಏರಬೇಕು, ಎಷ್ಟು ಶಕ್ತಿವಂತರಾಗಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದಂತೆ, ನಾಳೆ ನೀವು ದೊಡ್ಡ ಅಧಿಕಾರಿಯಾಗಿಯೋ, ರೈತನಾಗಿಯೋ, ಜನನಾಯಕನಾಗಿಯೋ ಒಂದು ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಿರಿ ಅಂತಂದ್ರೆ, ಆ ಕ್ಷೇತ್ರಕ್ಕೆ ವಸಂತ ಋತು ಪ್ರಾರಂಭವಾಗಬೇಕು. ಅದು ಒಂದು ಸ್ವರ್ಗೀಯ ಅದ್ಭುತವಾದ ಬದಲಾವಣೆಯನ್ನ ಕಾಣುವುದಕ್ಕೆ ಸಾಧ್ಯವಾಗಬೇಕು. ಅಂಥ ಮಹತ್ತರವಾದ ಶಕ್ತಿ ನಿಮ್ಮದಾಗಲಿ ಅಂತ ಹೇಳಿ ನನ್ನ ಈ 4 ಮಾತುಗಳನ್ನು ಕಾಲಭೈರವೇಶ್ವರನ ಪವಿತ್ರ ಪಾದಗಳಿಗೆ ಸಮರ್ಪಣೆ ಮಾಡ್ತೇನೆ.